Good afternoon, everyone. In our school, we celebrating today the Career Fest. ನಮಗೆ 6 ತಿಂಗಳು 8 ತಿಂಗಳಿನ ಮುಂಚೆಯಿಂದಲೂ ಕೂಡ PMIS ಮತ್ತು ಕಂಪ್ಯೂಟರ್ ಮಿಸ್ ನಲ್ಲಿ ಕೆರಿಯರ್ ಫೆಸ್ಟ್ ಬಗ್ಗೆ ಹೇಳಿಕೊಡುತ್ತಿದ್ದಾರೆ. ಅದರಲ್ಲಿ 13 ಸೆಕ್ಟರ್ಗಳಿದೆ. ಮೊದಲು ಡಾಕ್ಟರ್, ಇಂಜಿನಿಯರ್, ಅಗ್ರಿಕಲ್ಚರ್ ಅಂತ ತಿಳ್ಕೊಂಡಿದ್ವಿ. ಆದರೆ ಈಗ ಎಲ್ಲ ವಲಯಗಳು ತಿಳಿದಿವೆ. ನಾವು ಇವತ್ತು ನಿಮಗೆ ಏರೋಸ್ಪೇಸ್ ಮತ್ತು ಏವಿಯೇಷನ್ ಎಂದರೆ ಬಾಹ್ಯಾಕಾಶಯಾನ ಮತ್ತು ವಿಮಾನಯಾನ ಎಂದರೇನು ಗೊತ್ತಾ? ಗೊತ್ತಾ? ನೀವು ಪೈಲಟ್ ಅಲ್ವಾ? ನೀವು ಪೈಲಟ್ ಆಗಿದ್ರಲ್ಲ, ಇದ್ರ ಜೊತೆ ನಿಮ್ಗೆ ಏನಾದ್ರು ಜಾಬ್ ರೂಲ್ಸ್ ಏನಾದ್ರು ಗೊತ್ತಿದ್ಯಾ? ಹೇಗ್ ಪೈಲಟ್ ಆಗೋದು ಅಂತ ಹೇಳ್ಕೊಡ್ತೀರಾ ನಮ್ಗೆ ಇವತ್ತು? Flight operation, pilot area, pilot traffic controlling, baggage handler, cargo assistant. ಹೌದಾ, ಆಯ್ತು. ನೀವ್ ಹೇಗೆ ಪೈಲಟ್ ಆಗಿದ್ದೀರಾ? ಇದಕ್ಕೆ ಯಾವ ಇಂಟ್ರೆಸ್ಟ್ ಬೇಕಾಗಿದೆ? Organizer, practical, leadership quality. ಆರ್ಗನೈಸರ್, ಪ್ರಾಕ್ಟಿಕಲ್ ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಬೇಕಾಗಿದೆ. ಹೌದು. ಮತ್ತೆ ನಾವು ಯಾವ ಸಬ್ಜೆಕ್ಟ್ಗಳಾಗಿರ್ಬೋದು, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಆಗಿರ್ಬೇಕು ನಾವು? ಇವರೆಲ್ಲ ಹೇಳ್ತಿದ್ದಾರೆ ಏನಂತಂದ್ರೆ ಲೀಡಿಂಗ್ ದ ಟೀಮ್, ವರ್ಕ್ ಆಪರ್ಚುನಿಟಿ ಮತ್ತು ರೆಗ್ಯುಲರಿ ಸ್ಕೂಲ್ ವರ್ಕ್. ನಾವು ಯಾವಾಗಲೂ ಕೂಡ ಸ್ಕೂಲಲ್ಲಿ ಯಾವುದೇ ವರ್ಕ್ ಕೊಟ್ಟರು ಕೂಡ ಮಾಡಬೇಕು, ಮತ್ತೆ ಕಾನ್ವರ್ಸೇಷನ್ ಚೆನ್ನಾಗಿ ಮಾಡಬೇಕು, ಮತ್ತೆ ಧೈರ್ಯದಿಂದ ಇರಬೇಕು, ಟೀಮ್ ಲೀಡರ್ ಆಗಿ ವರ್ಕ್ ಮಾಡಬೇಕು ಅಂತ ನಮಗೆ ಪೈಲಟ್ ಹೇಳ್ತಿದ್ದಾರೆ. ಆಯ್ತು, ನೀವು ಇಷ್ಟೊಂದು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಪೈಲಟ್ ಅಲ್ವಾ? ನೀವೇ ಏನೆಲ್ಲ ಕೋರ್ಸ್ ಮಾಡಿದ್ರಿ? ನಾವು 10th ಮುಗಿದ ತಕ್ಷಣ ಫಸ್ಟ್ PU ಅಲ್ಲಿ ನಾವು ಸೈನ್ಸ್ ತಗೋಬೇಕು. ಸೈನ್ಸ್ ತಗೊಂಡು ಪೈಲಟ್ ಟ್ರೈನಿಂಗ್ ಕೋರ್ಸ್ ಮಾಡಿದ್ರೆ ನಾವು 3 years ಅಲ್ಲಿ ಡೈರೆಕ್ಟ್ ಪೈಲಟ್ ಆಗ್ಬೋದು. ಅಥವಾ ನೀವು ಡಿಪ್ಲೊಮಾ ಇನ್ ಏರ್ಕ್ರಾಫ್ಟ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ನೀವು 5 years ಅಲ್ಲಿ ಏರ್ಕ್ರಾಫ್ಟ್ ಮ್ಯಾನೇಜ್ಮೆಂಟ್ ಆಗ್ಬೋದು. ಅಥವಾ ನೀವು ಡ್ರೋನ್ ಪೈಲಟ್ ಆಗಬೇಕು ಅಂದರೆ ನೀವು 1 year ಅಲ್ಲೇ ಡ್ರೋನ್ ಪೈಲಟ್ ಆಗ್ಬೋದು. ಹೌದು, ನೀವು ಹೇಳ್ದಂಗೆ ನಾವು 1 year, 3 year ಮತ್ತೆ 2 years ಅಲ್ಲಿ ನಾವು ಈಗ ಡ್ರೋನ್ ಪೈಲಟ್ ಅನ್ನ ಆಗ್ಬೋದು ಅಂತ ಹೇಳಿದ್ದೀರಾ ಅಲ್ವಾ? ನಿಮ್ಗೆ ಯಾರು ಇನ್ಸ್ಪಿರೇಷನ್ ಯಾರು ಇದ್ದಾರಾ ಪೈಲಟ್ ಆಗೋದಕ್ಕೆ? ನಾವೆಲ್ಲ ಏನಂತ ಅನ್ಕೊಂಡಿದೀವಿ ಅಂದ್ರೆ ತುಂಬಾ ಜಾಸ್ತಿ ಓದ್ಬೇಕು, ಪೈಲಟ್ ಅಂದ್ರೆ ತುಂಬಾ ಕಷ್ಟ ನಮ್ಗೆ ಪೈಲಟ್ ಕೆಲಸ ಅಂತ ಅನ್ಕೊಂಡಿದೀವಿ. ನೀವ್ ಹೇಳ್ತಿರೋದು ನೋಡಿದ್ರೆ 1 ವರ್ಷ 2 ವರ್ಷದಲ್ಲಿ ಪೈಲಟ್ ಆಗ್ಬೋದು ಅಂತ. ಆಗ್ಬೋದಾ ನಾವು? ಆಗ್ಬೋದು. ಅದಕ್ಕೆ ತುಂಬಾ ಓದಬೇಕು. ಫಸ್ಟ್ ಇಯರ್ಲಿ ಸೈನ್ಸ್ ತಗೊಂಡ್ವಿ. ಯಾರು ನಿಮಗೆ ಜಾಬ್ ನೀವೆಲ್ಲ ಕೇಳಿಸ್ಕೊಂಡೆ ಅಲ್ವಾ ಪೈಲಟ್ ಏನಂತ ಹೇಳಿದ್ರು ಅಂತ? ನಾವು ಯಾವ ಕೋರ್ಸ್ ತಗೋಬೇಕು ಮತ್ತೆ ಏನೇನು ಚೂಸ್ ಮಾಡಿದ್ರೆ ನಮ್ಗೆ ಯಾವ ಡ್ರೋನ್ ಪೈಲಟ್ ಆಗ್ಬೋದು ಮತ್ತೆ ಪೈಲಟ್ ಆಗ್ಬೋದು, ಇದರಲ್ಲೂ ಕೂಡ 4 ರೀತಿಗಳು ಬರುತ್ತೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಈಗ ನಮ್ಗೆಲ್ಲ ಲಾಜಿಸ್ಟಿಕ್ ಬಗ್ಗೆ ಹೇಳಿದ್ರು. ಲಾಜಿಸ್ಟಿಕ್ ಅಲ್ಲಿ ಏನ್ ಹೇಳಿದ್ರು? ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ನಾವು ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಟ್ರಾವೆಲ್ ಏನ್ ಬಳಸ್ತೀನಿ ಅಂತ ಹೇಳಿದ್ರು? ಏರೋಪ್ಲೇನ್ ಬಳಸ್ತೀನಿ ಅಂತ ಹೇಳಿದ್ರು. ಈಗ ರೋಡ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ವಾಟರ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದ್ರು. ಈಗ ನೀವು ಸುಮ್ಮನೆ ಈಗ ಅವ್ರು ಹೇಳಿದ ತಕ್ಷಣ ನಾವು ಆ ಕಡೆಯಿಂದ ತಗೊಂಡು ಈ ಕಡೆಗೆ ಪಾಸ್ ಮಾಡ್ಬೋದಾ? ಇಲ್ಲ, ನಮ್ಗೆ ಅದಕ್ಕೋಸ್ಕರ ಪೈಲಟ್ ಅಂತ ಬೇಕು, ಅದಕ್ಕೋಸ್ಕರ ಅಂತ ಇಂಜಿನಿಯರ್ಸ್ ಬೇಕು, ಮತ್ತೆ ಅದಕ್ಕೆ ಡಿಸೈನರ್ಸ್ ಅಂತ ಇರ್ತಾರೆ, ಕಂಟ್ರೋಲರ್ ಅಂತ ಇರ್ತಾರೆ, ಅವರೆಲ್ಲ ಬೇಕಲ್ವಾ? ಈಗ ನಾವು ಸೆಕೆಂಡ್ ಆಗಿ ಏರ್ ಅಟೆಂಡರ್ ನ ಕೇಳೋಣ ಏನ್ ಹೇಳ್ತಾರೆ ಅಂತ. ನೀವು ಫ್ಲೈಟ್ ಅಟೆಂಡರ್ ಅಂದ್ರೆ ಏನು? ಫ್ಲೈಟ್ ಅಟೆಂಡರ್ ಅಂದರೆ ಈಗ ಫ್ಲೈಟ್ ಬರ್ತೀವಿ ಅಂದರೆ ಗಗನಸಖಿ. ಹೌದು, ಗಗನಸಖಿಯವರೆಲ್ಲ ಏನೇನೆಲ್ಲ ಕೆಲಸ ಮಾಡ್ತಾರೆ, ನಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ವಲ್ಲ? ಈಗ ಪ್ಲೇನ್ಗೆ ಯಾರು ಫಸ್ಟ್ ಬಂದಿರ್ತಾರೆ ಅವ್ರಿಗೆ ಹೆಂಗಿರ್ಬೇಕು ಏನಂತ ಗೊತ್ತಿರಲ್ಲ. ಅವ್ರಿಗೆ ಫಸ್ಟ್ ಬಂದಾಗ ಏನೇನು ಬೇಕು, ಸೀಟ್ ಬೆಲ್ಟ್ ಹಾಕೊಳ್ಳೋದು ಹೆಂಗೆ, ಮತ್ತೆ ಊಟ ತಿಂಡಿ ಏನೇನು ಬೇಕು ಅದೆಲ್ಲ ಕೇಳಂತೆ. ನೋಡಿ, ಫ್ಲೈಟ್ ಅಲ್ಲೂ ಕೂಡ ನಮಗೋಸ್ಕರ ಸೇಫ್ಟಿ ಆಗಬೇಕು ಅಂತ ಗಗನಸಖಿಯನ್ನ ಇಟ್ಟಿದ್ದಾರೆ. ಅವರು ನಮ್ಗೆ ಯಾವ್ದೇ ತೊಂದರೆ ಆಗಿರ್ಬೋದು, ನಾವು ಫಸ್ಟ್ ಟೈಮ್ ಹೋದಾಗ ಅಯ್ಯೋ ಫ್ಲೈಟು ಹಾರ್ತೀವಿ, ಮೇಲ್ಗಡೆ ಹೋಗ್ತೀವಿ, ಭಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂತಾನೆ ನಮ್ಗೆ ಫ್ಲೈಟ್ ಅಲ್ಲಿ ಸೇಫ್ ಆಗಿರೋಕ್ಕಂತಾನೆ ನಮ್ಗೆ ಗಗನಸಖಿಯನ್ನ ಅಂತ ಜಾಬ್ ಮಾಡ್ಬೋದು. ಈಗ ನೀವ್ ಹೇಳ್ತೀರಾ ನಾವು ಜನರ ಸೇವೆ ಮಾಡ್ಬೇಕು, ಆ ಸೇವೆ ಮಾಡ್ಬೇಕು, ಈ ಸೇವೆ ಮಾಡ್ಬೇಕು, ಅದಕ್ಕೋಸ್ಕರ ಪೊಲೀಸ್ ಆಗ್ತೀವಿ, ಅದ್ದಾಗ್ತೀವಿ ಅಂತ. ಯಾಕೆ? ಜನರ ಸೇವೆ ಮಾಡಕ್ಕೆ ತುಂಬಾ ರೀತಿಗಳಿದೆ, ಅದರಲ್ಲಿ ಗಗನಸಖಿ ಕೂಡ ಒಂದು ರೀತಿಯಾಗಿದೆ. 3ನೇದಾಗಿ ಇಂಜಿನಿಯರ್. ನೀವು ಇಂಜಿನಿಯರ್ ಆಗಿದ್ದೀರಾ, ನಮ್ಗೆ ಗೊತ್ತಿರೋದಂಗೆ
ಪೈಲಟ್ ಅಂತ ಹೇಳಿದ್ರೆ ಪೈಲಟ್ ಒಬ್ರು ಬರ್ತಾರೆ, ಗಗನಸಖಿ ಬರ್ತಾರೆ ಅಂತ ಅಷ್ಟೇ ಗೊತ್ತು. ಇದ್ರಲ್ಲಿ ಕೂಡ ಇಂಜಿನಿಯರ್ ಏನೇನು ಕೆಲಸ ಮಾಡ್ತಾರೆ? ಏರೋನಾಟಿಕ್ಸ್ ಆಗಿರ್ಬೋದು, ಏರೋಸ್ಪೇಸ್ ಆಗಿರ್ಬೋದು, ಏವಿಯೇಷನ್ ಇಂಜಿನಿಯರ್ ಆಗಿರ್ಬೋದು, ಪ್ರೊಫೆಷನಲ್ ಇಂಜಿನಿಯರ್ ಆಗಿರ್ಬೋದು. ಇದಕ್ಕೆ ವರ್ಕ್ ಇಂಟ್ರೆಸ್ಟ್ ಏನ್ ಬೇಕು ಅಂದ್ರೆ ಇದು ಆರ್ಗನೈಸ್ಡ್ ಬೇಕು, ಅನಾಲಿಟಿಕಲ್ ಬೇಕು, ಪ್ರಾಕ್ಟಿಕಲ್ ಬೇಕು. ಇದಕ್ಕೆ ನಾವು ಯಾವ ಕೋರ್ಸ್ ತಗೋಬೇಕು ಅಂದ್ರೆ ಯಾವ ಸಬ್ಜೆಕ್ಟ್ ತಗೊಂಡ್ರು ಬರುತ್ತೆ ಅಂತಂದ್ರೆ ಮ್ಯಾಥ್ಸ್ ಅಲ್ಲಿ ಇಂಟ್ರೆಸ್ಟ್ ಯಾರಿಗೈತೆ, ಸೈನ್ಸ್ ಅಲ್ಲಿ ಯಾರಿಗೆ ಇಂಟ್ರೆಸ್ಟ್ ಐತೆ ಸೈನ್ಸ್ ಮ್ಯಾಥ್ಸ್ ತಗೊಂಡು ಮಾಡ್ಬೋದು. ಇಲ್ಲ ನಮ್ಗೆ ಸೈನ್ಸ್ ಮ್ಯಾಥ್ಸ್ ಬರಲ್ಲ ಅಂತ ಅಂದ್ರೆ ನಮ್ಗೆ ಇಂಗ್ಲಿಷ್ ಕಾನ್ವರ್ಸೇಷನ್ ಇದ್ರೆ ಸಾಕು, ಇಂಜಿನಿಯರ್ ಆಗ್ಬೋದು. ಹೌದು, ಇದಕ್ಕೆ ಏನೇನು ಕೋರ್ಸ್ ಮಾಡ್ಬೇಕು, ನಾವು ಎಷ್ಟು ವರ್ಷ ಓದ್ಬೇಕು? ಆಫ್ಟರ್ 10th ಆದ್ಮೇಲೆ ಸೆಕೆಂಡ್ PUC ನ 2 ವರ್ಷ ಓದ್ಬೇಕು ಸೈನ್ಸ್ ತಗೊಂಡು. ಸೈನ್ಸ್ ಓದಲ್ಲಿ ಅದ್ರವರೆಗೆ ಬಿಟೆಕ್ BE ಅಂತ ಬರುತ್ತೆ. ಅದ್ರವರೆಗೆ ಇನ್ ಮೆಕ್ಯಾನಿಕಲ್, ಏರೋನಾಟಿಕ್ಸ್, ಏರೋಸ್ಪೇಸ್, ಎಲೆಕ್ಟ್ರಿಕಲ್ ಅಂತ ಬರುತ್ತೆ. ಈಗ ಏರೋನಾಟಿಕ್ಸ್ ಮತ್ತೆ ಏರೋಸ್ಪೇಸ್ ಮತ್ತೆ ಪ್ರೊಫೆಷನಲ್ ಇಂಜಿನಿಯರ್ ಈ ತರ ಆಗುತ್ತೆ. ನಮ್ಗೆ ಅದು ಬಿಟೆಕ್ BE ಮಾಡ್ಬೇಕು ಅಂದ್ರೆ ನಮ್ಗೆ 6 ವರ್ಷ ಬೇಕು. ಇನ್ನ ನಾವು ಬೇಗ ಆಗ್ಬೇಕು ಅಂದ್ರೆ BC ತಗೊಂಡ್ರೆ ಏರ್ಕ್ರಾಫ್ಟ್ ಆಪರೇಷನಲ್ ಮ್ಯಾನೇಜ್ಮೆಂಟ್ ಆಗ್ಬೋದು. ಅದು 4 ಇಯರ್ಸ್ ಇರುತ್ತೆ. ನೀವೆಲ್ಲ ಯೋಚನೆ ಮಾಡ್ಬೋದು ಅಲ್ವಾ, ಇವರೆಲ್ಲ ಏನಂತಂದ್ರು ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಇದ್ ಮಾಡ್ಬೋದು. ಈಗ ಎಲ್ಲಾ ಮಕ್ಕಳಿಗೂ ಕೂಡ ಮ್ಯಾಥ್ಸ್ ಸೈನ್ಸ್ ಈಸಿ ಆಗಿರಲ್ಲ. ಅಂತ ಮಕ್ಳು ಏನ್ ಮಾಡ್ಬೇಕು, ನಾವು ಈಗ ಕೇಳೋಣ ಗಗನಸಖಿ ಏನ್ ಓದಿದ್ದಾರೆ, ಅವ್ರಿಗೆ ವರ್ಕ್ ಇಂಟ್ರೆಸ್ಟ್